ದೀಪಾವಳಿ ಹಬ್ಬ ಅಂದಮೇಲೆ ಕಜ್ಜಾಯ ಮಾಡದೆ ಇರೋಕ್ಕಾಗುತ್ತಾ? ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಿಗ್ಗೆ ನಂದು ಡೇ ಸ್ಟಾರ್ಟ್ ಆಗೋದೇ ಒಂದು ಲೋಟ ವಾಮ್ ವಾಟರ್, ಬಿಸಿ ನೀರು ಕುಡಿಯೋದ್ರಿಂದ. ಅದಾದಮೇಲೆ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮನೇಲಿ ಸ್ವಲ್ಪ ಡಸ್ಟ್ ಎಲ್ಲ ತೆಕ್ಕೊಂಡು ಹಾಗೆ ಬೆಡ್ಶೀಟ್ಗಳು ಎಲ್ಲ ವಾಶ್ ಮಾಡೋಕೆ ಹಾಕ್ಬಿಟ್ಟು ತಿಂಡಿಗೆ ದೋಸೆಗೆ ನೆನ್ನೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ, ಅದೇ ದೋಸೆ. ಅದಕ್ಕೆ ಕಾಂಬಿನೇಷನ್ ಆಗಿ ಕ್ಯಾರೆಟ್ ಪಲ್ಯ ಮಾಡಿದ್ರು. ಹಾಗೆ ಗಿಣ್ಣು, ಇದು ಬ್ರೌನ್ ಅವಲಕ್ಕಿ ಬರುತ್ತಲ್ವಾ, ಅದನ್ನ ಹಾಕಿ ಮಾಡಿರೋದು. ಅದಕ್ಕೆ ಹಂಗಿದೆ. ಅದರಲ್ಲಿ ಸ್ವಲ್ಪ ಕೇಕನ್ನು ಮಾಡಿದ್ರು, ಗಿಣ್ಣಲ್ಲಿ ಕೇಕ್ನ. ಅದಾದಮೇಲೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ರು. ಮಧ್ಯಾಹ್ನ ಬೇಳೆ ಮತ್ತು ತರಕಾರಿ ಸಾಂಬಾರು ಮಾಡೋಕ್ಕೆ. ದೀಪಾವಳಿ ಹಬ್ಬ ಅಂತ ಅಂದಮೇಲೆ ಕಜ್ಜಾಯ ಮಾಡದೇ ಇರೋಕ್ಕಾಗುತ್ತಾ? ಹಾಗಾಗಿ ಸ್ವಲ್ಪ ಕಜ್ಜಾಯನೂ ಕೂಡ ಮಾಡ್ಕೊಂಡಿದ್ವಿ. ಚೆನ್ನಾಗಾಗಿತ್ತು ಕಜ್ಜಾಯ. ಪಕ್ಷದಲ್ಲಿ ಕಜ್ಜಾಯನ ಮಾಡೇ ಮಾಡ್ತೀವಿ ಜಾಸ್ತಿ ಕ್ವಾಂಟಿಟಿಯಲ್ಲಿ. ಹಾಗಾಗಿ ನಮ್ಮ ಅಮ್ಮನಿಗೆ ಕಜ್ಜಾಯ ಎಲ್ಲ ಪ್ರಾಕ್ಟೀಸ್ ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿ ಕಜ್ಜಾಯನ ಮಾಡ್ತಾರೆ. ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋಷ್ಟರಲ್ಲಿ ಮತ್ತು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಸಂಜೆನೇ ಆಗಿಬಿಡ್ತು. ಕಂಪ್ಲೀಟ್ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಬೆಡ್ಸ್ಪ್ರೆಡ್ಡು, ಬೆಡ್ಶೀಟು ಎಲ್ಲ ವಾಶ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ದೇವ್ರ ಮನೆಯನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಪೂಜೆ ಮಾಡ್ಕೊಂಡಿದ್ದಾಯಿತು. ನಮ್ಮ ಮನೇಲಿ ದೀಪಾವಳಿ ಹಬ್ಬ ಈ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ. ಈ ದೀಪಾವಳಿ ನಮಗೆ ತುಂಬಾ ಸ್ಪೆಷಲ್ಲು. ಯಾಕೆಂತಂದರೆ ನಮ್ಮ ಜೊತೆಗೆ ನಮ್ಮ ಮಗ ಇದ್ದಾರೆ. ಹಾಗಾಗಿ ಒಂದು ಕಂಪ್ಲೀಟ್ ಫ್ಯಾಮಿಲಿ ಒಟ್ಟಿಗೆ ಇರೋದ್ರಿಂದ ಈ ವರ್ಷದ ಹಬ್ಬ ತುಂಬ ಸ್ಪೆಷಲ್ ಆಗಿತ್ತು. ಸಂಜೆ ಬಾಗಿಲಿಗೆಲ್ಲ ದೀಪ ಹಚ್ಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.